ನೋಡುತ್ತಿ ಪರಿಸರ ಎಷ್ಟು ಬೇಗ ಬದಲಾಯಿತು. ಆ ಬದಲಾವಣೆ ಮಾಡುವಂತ ಶಕ್ತಿ ನಮ್ಮಲ್ಲೇ ಇರುವುದು. ನಮ್ಮಲ್ಲಿದ್ರೆ ಮಾತ್ರ ಅದಕ್ಕೆ ಸರಿಯಾದಂತ ಪ್ರೋತ್ಸಾಹ ಸಿಗುವುದಕ್ಕೆ ಸಾಧ್ಯ ಉಂಟು. ಪರಿಸರ ಬದಲಾಗುವುದಕ್ಕೆ ಮೂಲ ಕಾರಣ ಯಾವುದು ಹೇಳಿ? ನೀವು ತಿಳ್ಕೊಂಡದ್ದು ಹಾಗೆ ಪ್ರತಿಮನ್ಮತರಾಗಿರುವುದು ನಾವು ಹೊಂದಿದ್ದೇವೆ, ನಾವು ಕುಳಿತಿದ್ದೇವೆ. ಅದರಿಂದಾಗಿ ಈ ಪ್ರಕೃತಿಯನ್ನು ಬದಲಾಗಿ ಹೋಯಿತು. ನಿಜವಾಗಿ ಹೇಳ್ಬೇಕಾ, ಪ್ರಾಮಾಣಿಕವಾಗಿ ಹೇಳ್ಬೇಕಾ, ನಮ್ಮಿಂದ ಆಗಮನವಾಗುದಲ್ಲ. ಬರುವಾಗ ನಮ್ಮ ಹಾಗೆ ಬಂದಿದ್ದೇವಾ? ಬರುವಾಗ ಇಬ್ಬರು ಕರ್ಕೊಂಡು ಬರಲಿಲ್ಲ. ವಸಂತ ಮತ್ತೆ ಮಂದ ಮಾಡುತ್ತಾ ಅವರಿಬ್ಬರು ನಮ್ಮ ಜೋಡಿಯಾಗಿ ಬಂದ ಕಾರಣವಾಗಿ ಪರಿಸರ ಬದಲಾಗಿ ಹೋಯಿತು. ಅಷ್ಟು ಮುಖ್ಯವಲ್ಲ, ದೂರದಲ್ಲಿ ಗಮನಿಸಿ ನೋಡು. ಅದೇನು ಗೊತ್ತಾಯ್ತಾ? ಅದೊಂದು ಹಂಸ ತಲೆ ಅಡಿ ಕೈ ಕುಳಿತುಕೊಂಡಿದೆ. ಯಾಕೆ ಗೊತ್ತಾಯ್ತಾ? ಏನೇ ನಾವಿಬ್ಬರು ಜೋಡಿಯಾಗಿ ಬಂದಿದ್ದೇವೆ. ಹಂಸ ಮಾತ್ರ ಹಾಗಲ್ಲ, ಒಂಟಿಯಾಗಿ ಉಂಟು. ತನಗೆ ಜೋಡಿ ಇಲ್ಲ ಎಂಬ ಕಾರಣಕ್ಕಾಗಿ ತಲೆ ಕೆಳಗೆ ಹಾಕಿ ಕುಳಿತುಕೊಂಡಿದೆ. ಈಗ ಅದು ಜೋಡಿ ಇಲ್ಲ ಅಂತ ಬೇಸರದಲ್ಲಿ ಕುಳಿತುಕೊಂಡಿದ್ದ. ಹೌದಪ್ಪ, ನಿಮಗೆ ಎಷ್ಟು ಬೇಗ ಗೊತ್ತಾಯ್ತು. ಕಾರಣ ಏನು ಹೇಳು? ನೀನೊಬ್ಬಳು ಹೆಣ್ಣು, ಹೆಣ್ಣಾಗಿರುತ್ತಾ ನೀನು ಮತ್ತೊಂದು ಹೆಣ್ಣಿನ ಅಂತರಂಗವನ್ನು ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ? ಒಂದು ಕೆಲಸ ಮಾಡುವ, ಅದಕ್ಕೊಂದು ಜೋಡಿ ಮಾಡುವ ನಾವು. ಯಾರು? ಅದಕ್ಕೆ ನಾವು ಮತ್ತೊಂದು ಜೋಡಿ ಮಾಡಿದ ಇಲ್ಲ, ತಪ್ಪಲ್ಲ. ಆ ರೀತಿಯಾಗಿ ಆಲೋಚನೆ ಮಾಡುವುದು ಸರಿಯೇ. ಆದರೆ ಇಂಥವರೇ ಜೋಡಿ ಎಂಬುದಾಗಿ ಮೊದಲೇ ನಿರ್ಧರಿಸಿರುವುದು ಯಾರು? ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮದೇವ. ನಮ್ಮ ಅಣ್ಣನಾಗಿರುವಂತ ಬ್ರಹ್ಮನಿಗೆ ಆ ಜೋಡಿಯನ್ನು ಕಲ್ಪಿಸುವಂತ ಅಧಿಕಾರ ಉಂಟು. ಬಿಟ್ಟರೆ ಅದು ನಮಗೆಲ್ಲ ಇಲ್ಲ ಬಿಡು. ಅದು ದೊಡ್ಡ ಆಲೋಚನೆ ಮಾಡುವುದೇ ಅಲ್ಲ. ಅಲ್ಲಿ ಸರಿಯಾಗಿ ಗಮನಿಸಿ ನೋಡಿ. ಅದೇನು ಗೊತ್ತಾಯ್ತಾ? ಅದೊಂದು ನವಿಲು. ಆ ನವಿಲನ್ನು ನರ್ತಿಸುತ್ತಾ ಇದೆ. ಆ ನವಿಲಿನ ನರ್ತನವನ್ನು ಕಂಡಾಗ ಹೋಗಿ ಅದರ ಮಧ್ಯದಲ್ಲಿ ಕುಣಿಯಬೇಕಿರುವಂತಹ ಆಸೆ ನಮಗೆ ಹೆಚ್ಚಾಗ್ತಾ ಉಂಟು. ಹೋಗಿ ನವಿಲು ಜೊತೆ ಕುಣಿದು ಬರಲ್ಲ ಸ್ವಾಮಿ? ನವಿಲು ನರ್ತನ ಮಾಡಿದ್ರೆ ಏನಂತ ಕರೀತಾರೆ? ಏನಂತ? ನಾಟ್ಯ ಮಯೂರಿ ಅಂತ ಕರೀತಾರೆ. ಆದ್ರೆ ನೀವು ಹೋಗಿ ಅದರ ಜೊತೆ ನರ್ತನ ಮಾಡಿದ್ದೆ ಹೌದಂತಾದ್ರೆ ಏನಾಗ್ತದೆ? ಮೈಯೆಲ್ಲ ಉರಿ ಉರಿ ಆಗ್ತದೆ. ಇದು ನಿಮ್ಮ ಮಾತು ಸತ್ಯ. ಯಾವುದೇ ಪ್ರಾಣಿ ಪಕ್ಷಿಗಳ ನರ್ತನೆ ಎನ್ನುವುದು ಅವುಗಳಿಗೆ ಸೀಮಿತವಾದದ್ದು. ಅವುಗಳಿಗೆ ನಮಗೆ ಬಹಳಷ್ಟು ವ್ಯತ್ಯಾಸ ಉಂಟು. ಬಿಡು, ಆ ರೀತಿಯಾಗಿ ಯೋಚನೆ ಮಾಡುವುದು ಸರಿಯಲ್ಲ. ಆದರೂ ಸಹ ನಮಗೆ ಇಷ್ಟೊಂದು ರೀತಿ ಉತ್ಸಾಹ ಬರುವುದಕ್ಕಾಗಿ ನಮ್ಮನ್ನು ಪ್ರೇರೇಪಿಸಿದ್ದು ಯಾರು ಗೊತ್ತಾಯ್ತಾ? ಆ ಹೋಗಿರಿ ನೋಡುವುದಕ್ಕೆ ಕಪ್ಪಾದರೂ ಸಹ ತನ್ನ ಇಂಪಾದಂತ ಸುಶ್ರಾವ್ಯವಂತ ಸ್ವರವನ್ನು ಪಂಚಮಕ್ಕೆ ಸೇರಿಸಿಕೊಳ್ಳುವುದರ ಮೂಲಕವಾಗಿ ಸುಶ್ರಾವ್ಯವಾಗಿ ಹಾಡುವಂತೆ ಮುಂದಾಯಿತು. ಆ ನಾದವನ್ನು ಕೇಳಿದಾಗ ಅಥವಾ ಗಾನವನ್ನು ಕೇಳಿದಾಗ ಒಮ್ಮೆ ಸಂತೋಷದ ಆಧಿಕ್ಯದಲ್ಲಿ ನಾವು ಮೂಕರಾಗಿ ಹೋಗಿದ್ದೇವೆ. ಅಂತೂ ಪ್ರಕೃತಿ ಕಂಡಾಗ ನನ್ನ ಅಂತರಂಗದ ಭಾವನೆಗಳು ಹೀಗೆ ಹೇಳುವಾಗ ನಿನ್ನ ಮನಸ್ಸಿನ ಅನಿಸಿಕೆಗಳೇನು ಅಂತ ಹೇಳ್ಬೇಕು. ಇದನ್ನು ನೋಡಿ ವರ್ಣನೆ ಮಾಡ್ಬೇಕಾ? ಹೂವ ನುಟ್ಟಿವೆ, ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ಕಾಮರತಿಯರು ಬಂದು ಹಾಡುವ ರಾಸಲೀಲೆ ಪದಗಳು. ನಮ್ಮ ಬರದ ಮಧುಪವಾಡದ ಕಥೆಗಳು. ಈ ವನವನ್ನು ನೋಡುವಾಗ ನನಗನಿಸುವುದು ಹೀಗೆ, ಇದನ್ನು ನೋಡ್ತಾ ಇರಬೇಕು ಅಂತ ಅನಿಸುವುದು. ನೋಡಿದ್ಯಾ? ನಿನ್ನ ವರ್ಣನೆ ಮಾತು ಕೇಳಿದಾಗ ಆ ಆದಿಗೂ ಬಹಳ ಸಂತೋಷ ಆಯ್ತು. ಅಂದ್ರೆ ಆದಿತ್ಯನಿಗೆ ಬಹಳ ಸಂತೋಷವಾಯಿತು. ತನ್ನ ಪ್ರಕಾರವಾದಂತ ಕಿರಣವನ್ನು ಒಮ್ಮೆ ನಿನ್ನ ಹಾಗಿರುವಾಗ ಪ್ರಕೃತಿಯನ್ನು ನೋಡಿ ವರ್ಣಿಸುವುದಕ್ಕೆ ನಾವು ಖಂಡಿತವಾಗಿ ಬಂದದ್ದಲ್ಲ. ನಾವು ಬಂದದ್ದು ಯಾವುದಕ್ಕಾಗಿ? ನಾವು ಬಂದದ್ದು ಕಾರ್ಯಾರ್ಥಿಯಾಗಿ ಬಂದದ್ದು. ಅಂದ್ರೆ ಈಚೆನ ತಪಸ್ಸನ್ನು ಕೆಡಿಸಬೇಕಂತ ಮೂಲ ಉದ್ದೇಶ. ಹರ ಎಲ್ಲಿದ್ದಾನೆ ನೋಡೋಣ. ಸರಿಯಾಗಿ ನೋಡ. ಯಾಕೆ ಬಂಡೆತನ ಕೂತ್ಕೊಂಡದ್ದು? ನೋಡು, ಈ ಜಗತ್ತಿನಲ್ಲಿ ಅತಿಯಾಗಿ ತನ್ನ ಹೆಂಡತಿಯನ್ನು ಯಾರು ಪ್ರೀತಿಸ್ತಾರೋ ಅಂತವರಿಗೆ ತನ್ನ ಹೆಂಡತಿಯನ್ನು ಕಳೆದುಕೊಂಡಾಗ ಆಗುವಂತ ನೋವುಗಳು ಏನು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾನೆ ಮತ್ತೆಂತದ್ದು. ಪಾಪ ಹೆಂಡತಿಯನ್ನು ಕಳೆದುಕೊಂಡಿದ್ದಾನೆ, ವೈರಾಗ್ಯ ಪರವಶನಾಗಿ ಕುಳಿತುಕೊಂಡಿದ್ದಾನೆ. ನಾವು ಬಂದು ಇಷ್ಟು ಮಾತಾಡಿದ್ದೇವೆ, ಇಷ್ಟು ಕುಣಿದಿದ್ದೇವೆ. ಏನಾದ್ರೂ ಅವನ ಗಮನಕ್ಕೆ ಬಾರದೆ ಹೋಗಿದೆ ಅಂತ ಹೇಳಿದ್ರೆ ಅವನ ತಪಸ್ಸಿನ ಪ್ರಭಾವ ಎನ್ನುವುದು ಎಷ್ಟರ ಮಟ್ಟಕ್ಕೆ ಮುಟ್ಟಿದೆ ನೋಡಿ. ಗೊತ್ತಾಯ್ತು ಸ್ವಾಮಿ. ಈಗ ನೀವು ಹೇಳುವುದು ಹೆಂಡತಿ ಬಿಟ್ಟರೆಲ್ಲ ಹೀಗೆ ಇರ್ತಾರೆ ಅಂತ ಹೇಳುವುದಾ? ಖಂಡಿತವಾಗಿ ತಪ್ಪಲ್ಲೇನು. ಹೆಂಡತಿಯನ್ನು ಯಾರು ಅತಿಯಾಗಿ ಪ್ರೀತಿಸ್ತಾರೋ ಅಂತವರಿಗೆ ಈ ಪರಿಸ್ಥಿತಿ ಸಹಜವಾಗುತ್ತೆ. ಅವನೊಬ್ಬ ವಿಮುಕ್ತನಾಗಬೇಕಾದ್ರೆ, ಕಣ್ ತೆರೆಯಬೇಕಾದ್ರೆ ಅದಕ್ಕೆ ಒಂದೇ ಮುಂದೆ ಮಾರ್ಗ. ನನ್ನ ಕೈಯಲ್ಲಿರುವಂತಹ ಪಂಚಶರಗಳ ಪ್ರಯೋಗ ಅವನಿಗೆ ಆಗ್ಬೇಕು. ಯಾಕೆ ತಡಮಾಡುವುದು? ಬಿಡಿ ಬಾಣವನ್ನ ನಾನು ಬಂದದ್ದು ಯಾಕಾಗಿ? ನೀವು ಬಾಣ ಬಿಡುವ ಚಂದವನ್ನ ನೋಡಬೇಕು ಎಂಬುದಕ್ಕಾಗಿ. ಬಿಡಿ ಬಾಣವನ್ನ. ಇವತ್ತು ಬಾಣ ಬಿಟ್ಟರೆ ನಾಳೆ ಬಾಳ ಉಪದ್ರವತ್ತದೆ. ಯಾಕೆ ಬಿಡು? ಯಾಕೆ ನೀನು ಹೇಳಿದಾಗ ಬಾಣ ಬಿಡ್ಬೇಕಂತ ನಾನು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕೆ ಗೊತ್ತುಂಟಾ? ಈಶನ ಗುಣ ಬಗ್ಗೆ ನಿನಗೆ ಗೊತ್ತಿಲ್ಲ. ದೊಡ್ಡ ಕಾಮಕಾಮ ಯಾರು ಹೆಣ್ಣಿನ ಹುಚ್ಚ ಗೊತ್ತಾಗುವುದಿಲ್ಲ. ಮತ್ತ ಅವನು ಎಲ್ಲಿಲ್ಲ ಪ್ರಕರಣ ಮಾಡಿದ್ದಾನೆ. ಅದೆಲ್ಲ ಬೇಡ. ಒಂದೇ ಒಂದು ಪ್ರಕರಣ ನಾನು ಹೇಳ್ತೀನಿ. ಇನ್ನೊಂದು ಕಾಲದಲ್ಲಿ ನನ್ನ ತಂದೆಯಾಗಿರುತ್ತ ನಾರಾಯಣ ಮೋಹಿನಿ ವೇಷವನ್ನು ಧರಿಸಿಕೊಂಡು ಬಂದಾಗ ಹೆಣ್ಣು ಎಂಬುದಾಗಿ ಭ್ರಮಿಸಿ ಹೋಗಿ ನನ್ನ ಅಪ್ಪನನ್ನೇ ಅಪ್ಪಿಕೊಂಡವ. ಹೌದು. ಈಗ ನಾನು ಬಾಣ ಬಿಟ್ಟಾಗ ಅವ ಕಣ್ ತೆರೆಯಿತು. ಕಣ್ ತೆರೆದಾಗ ನನ್ನ ಸನಿಹದಲ್ಲಿರುವಂತ ನನ್ನ ಮುದ್ದಾದಂತ ಹೆಂಡತಿ ನಿನ್ನನ್ನು ನೋಡಿದ್ರೆ ತೊಂದರೆ ಆಗುದು ನಮಗೂ ಅಲ್ವ ಹೇಳ. ಈಶನ ಪರಿಸ್ಥಿತಿ ನಿಮಗೆ ಬರ್ತದೆ ಅಂತ ಹೇಳೋದಲ್ವಾ ನೀವು? ಮತ್ತೆ
ಅದಕ್ಕೆ ಹೇಳು ನೋಡು, ನಿನ್ನ ಗಂಡ ಹೀಗಿದ್ರೆ ಚಂದ. ಅದು ಬಿಟ್ಟು ಈ ಪರಿಸ್ಥಿತಿ ನಾವು ಖಂಡಿತವಾಗಿ ಮಾಡ್ಕೊಳ್ಬಾರ್ದು, ಬರುವುದು ಬೇಡ. ಬೇಡ ಸ್ವಾಮಿ, ಆ ಗಡ್ಡವನ್ನ ಬಿಟ್ಟು ನೀವು ದಾರಿ ದಾರಿ ಇಟ್ಕೊಂಡು ತಿರುಗುವುದು ಬೇಡ. ಅದು ಮುಂದವರಿಗೆ ಆ ಕಷ್ಟ ಇರುತ್ತೆ ಗೊತ್ತಾಗುದು. ಅದಕ್ಕಾಗಿ ಒಂದು ಕೆಲಸ ಮಾಡ್ಬೇಕು. ಇಲ್ಲಿವರೆಗೆ ನೀನು ನನ್ನ ಮಾತನ್ನು ಕೇಳ್ಕೊಂಡು ಬಂದುತ್ತಾನೆ, ಹಾಗಿರುವಾಗ ಇವತ್ತು ಕೇಳ್ತೇನೆ ಅಂತ ವಿಶ್ವಾಸ ಉಂಟು. ಪ್ರತಿ ಮೊದಲು ಜಾಗ ಬಿಡು. ನಾನು ಜಾಗ ಬಿಡ್ಬೇಕಾ? ವಿಷಯ ಗೊತ್ತಿಲ್ಲ ಸ್ವಾಮಿ, ನಾನು ಬರುವಾಗ ಈ ಸತಿ ಜಾಗವನ್ನ ಗಟ್ಟಿ ಮಾಡ್ಕೊಂಡೇ ಬಂದಿದ್ದೇನೆ. ನೀವೆಲ್ಲ ಮಾತಾಡೋದು ಹಾಗೆ, ಒಂದು ಜಾಗ ಸಿಕ್ಕಿದ್ರೆ ಸರ್, ನಾವು ಗಟ್ಟಿಯಾಗಿ ಜಾಗ ಮಾಡ್ಕೊಂಡಿದ್ದೀವಿ, ಮತ್ತೆ ಯಾರು ನಮ್ಮನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಜಾಗ ಗಟ್ಟಿ ಮಾಡ್ಕೊಳ್ಳೋದು ಹೌದು. ಮುದ್ದಾದಂತ ಹೆಂಡತಿ ನೀನು ನನ್ನನ್ನು ಬಿಟ್ಟಿರು ಅಂತ ನಾನು ಹೇಳಿದಲ್ಲ. ಅಂದ್ರೆ ಈ ಹೊತ್ತಿನಲ್ಲಿ ನೀನು ಇರುವುದು ಸರಿಯಲ್ಲ. ಹರನ ತಪಸ್ಸನ್ನು ಕೆಡಿಸುವಂತಹ ದೃಶ್ಯವನ್ನು ಕಾಣಬೇಕೆಂಬುದಾಗಿ ಆಸೆ ಇಟ್ಟುಕೊಂಡು ನೋಡ್ತಾನೆ. ಸ್ವಲ್ಪ ಹೊತ್ತು ಮರೆಯಾಗಿ ನಿಂತಿರುವಂತ ಹೇಳಿ.